ಹಾಯ್ ಹಲೋ ವಿದ್ಯಾರ್ಥಿಗಳೇ, ಗಣೇಶ್ ಜೋಶ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಎಲ್ಲರೂ ಕೂಡ ಸರ್ಚ್ ಮಾಡ್ತಾನೆ ಇರ್ತಾರೆ ಯೂಟ್ಯೂಬ್, ಗೂಗಲ್ ಆ್ಯಂಡ್ ಅದರ್ ಪ್ಲ್ಯಾಟ್ಫಾರ್ಮ್ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಸೆಕೆಂಡ್ ಪಿ ಯು ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದು. ಸೊ ಯಾಕೆಂತಂದರೆ ಒಂದು ಕ್ಯೂರಿಯಾಸಿಟಿ, ಅದ್ರ ಜೊತೆಗೆ ಭಯ, ಆ್ಯಂಗ್ಸೈಟಿ ಎಲ್ಲನೂ ಕೂಡ ಇರ್ತದೆ. ಯಾಕಂದರೆ ನಿಮ್ಮ ಥರನೇ ನಾನು ಕೂಡ ಆ ಪೇಸ್ ದಾಟಿ ಬಂದವರ ಕಾರಣ ಕರೆಕ್ಟ್ ಇರೋ ಇನ್ಫಾರ್ಮೇಷನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಆ್ಯಸ್ ಅಪ್ ನಾವು ಇವತ್ತು ಡೇಟ್ ಬಂದುಬಿಟ್ಟು ನಿಮ್ಗೆಲ್ಲ ಗೊತ್ತಾಯಿದೆ. ಡೇಟ್ ನೋಡ್ಕೊತಿತ್ತಂದರೆ ಇವತ್ತು ಏಪ್ರಿಲ್ 3. ಓಕೆ, ಏಪ್ರಿಲ್ 3 ಇದೆ ಅಂತಂದರೆ ಏಪ್ರಿಲ್ 3 ಅಂತಂದರೆ ಇವಾಗ ಏನಂತಂದರೆ ಸದ್ಯಕ್ಕೆ ಇವತ್ತು ಎಲ್ಲನೂ ಕೂಡ ಇವ್ಯಾಲ್ಯೂಯೇಷನ್ ಕಂಪ್ಲೀಟಾಗಿ ಮುಗಿದಿದ್ದಾವೆ. ಅಂದರೆ ಸೆಕೆಂಡ್ ಪಿಗೆ ಸಂಬಂಧಪಟ್ಟಾಗೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಂತ ಏನು ಈಗ ಕಾಂಬಿನೇಷನ್ಸ್ ಇದೆ ನೋಡಿ, ಅವು ಎಲ್ಲನೂ ಕೂಡ ಏನಾಗಿದೆ, ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಏನಪ್ಪ ಅಂತಂದರೆ ರಿಸಲ್ಟ್ ಅಷ್ಟೇ ಬಿಡಬೇಕು. ಸೊ ಬಿಡೋಕ್ಕಿಂತ ಮುಂಚೆ ಒನ್ ಟೈಮ್ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಏನು ಕಾಣಿಸ್ತಿದೆ, rizult.nic.in. ಇದರಲ್ಲಿ ಈಗಾಗಲೇ ಪ್ರೀವಿಯಸ್ಸು ಒಂದು 3 ರಿಸಲ್ಟ್ ಕಾಣಿಸ್ತಿದ್ದಾವೆ. ಇದರಲ್ಲಿ ಕೆಲವೊಂದಿಷ್ಟು ಎಲ್ಲನೂ ಕೂಡ ರಿಮೂವ್ ಮಾಡ್ತಾರೆ, ಎರೇಸ್ ಮಾಡ್ತಾರೆ. ಎಸ್ಪೆಷಲಿ ಈ ಒಂದು ಇಲ್ಲಿ ಏನು ಕಾಣಿಸ್ತಿದೆ, ಹೋದ ವರ್ಷದ 2025 ಸೆಕೆಂಡ್ PU 2 ಅಂತ ಏನು ಕಾಣುತ್ತೆ, ಈ ಒಂದು ಲಿಂಕ್ನ ರಿಮೂವ್ ಮಾಡಿಬಿಟ್ಟು ಹೊಸದಾಗಿ ಏನು ಮಾಡ್ತಾರೆ, 2026 ದ್ವಿತೀಯ PUC ಪರೀಕ್ಷೆ 1 ಅಂತ ಹಾಕಿಬಿಟ್ಟು ಏನು ಮಾಡ್ತಾರೆ, ಫಲಿತಾಂಶ ಪ್ರಕಟಣೆ ಅಂತಂದು ಲಿಂಕ್ ಬಿಡ್ತಾರೆ. ಅದು ಬಿಡೋದು ಯಾವಾಗ ಅಂತಂದರೆ ಆ್ಯಸ್ ಆಫ್ ಬಿಫೋರ್ ಯು ನೋ ಆಲ್ ದ ಅಬೌಟ್ ಏನಂತಂದರೆ ಏಪ್ರಿಲ್ 7 ಅಂತ ಡೇಟ್ ನಿಮ್ಗೆ ಗೊತ್ತಿದೆ. ಓಕೆ, ಏಪ್ರಿಲ್ 7ಗೆ ಬರ್ತಂತಂದರೆ ಎಕ್ಸಾಕ್ಟ್ ಅದನ್ನೇ ಬರ್ತದೆ ಇವಾಗ. ಯಾಕಂದರೆ ಇವ್ಯಾಲ್ಯೂಯೇಷನ್ಗೆ ಮುಗಿದಿದೆ, ಬೇಗನೆ ಬರ್ಬೋದಾ? ಹೌದು, ಎಲ್ಲನೂ ಕೂಡ ಬೇಗ ಬರೋ ಚಾನ್ಸಸ್ ಇದೆ. ಅಂದರೆ ಬರೋ ಮುಂಚೆಗೆ ಏನಾದರೂ ಗೊತ್ತಾಗುತ್ತಾ? ಹೌದು, ಖಂಡಿತವಾಗ್ಲೂ ಕೂಡ ಒಂದು ಪ್ರಕಟಣೆ ಅಂದರೆ ಸರ್ಕ್ಯುಲರ್ನ ಬಿಡ್ತಾರೆ. ಅದರ ಜೊತೆಗೆ ಏನು ಮಾಡ್ತಾರೆ ಅಂತಂದರೆ ಪ್ರೆಸ್ ಮೀಟ್ ಕರೀತಾರೆ. ಓಕೆ, ಅಂದರೆ ರಿಸಲ್ಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಕೂಡ ಏನು ಮಾಡ್ತಾರೆ, ಈಗ ನಮ್ಮ ಶಿಕ್ಷಣ ಮಂತ್ರಿಗೆ ಯಾರು ಇರ್ತಾರೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಪ್ರೆಸ್ ಮೀಟ್ ಕರೆದ್ಬಿಟ್ಟು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ಈಗ ಎಲ್ಲರೂ ಕೂಡ ನಿಮ್ಮ ಲೆಕ್ಚರ್ಸು ಕೂಡ ಕೇಳಿದರೆ ಅವರು ಕೂಡ ಹೇಳ್ತಾರೆ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆಯಪ್ಪ, ಎಲ್ಲನೂ ಕೂಡ ಮುಗಿದಿದೆ ಅಂತಲೇ ಕೂಡ ಹೇಳ್ತಾರೆ. ಯಾಕಂತಂದರೆ ಈಗ ಸದ್ಯಕ್ಕೆ ಮುಗಿದಿದೆ, ಆಯಿತಾ. ಸೊ ಹಂಗಾಗಿ ರಿಸಲ್ಟ್ ಅಷ್ಟೇ 7ನೇ ತಾರೀಕು ಅಂತ ಏನಿದೆ ಅದ್ರ ಮೇಲೆ ಅಂತೂ ಹೋಗಲ್ಲ. 6 ಬಿಟ್ಟರೆ 7 ಮಾತ್ರ ಫಿಕ್ಸ್. ಓಕೆ, 1 ಡೇ ಬಿಫೋರ್ ನಿಮ್ಗೆ ಏನಾಗ್ತದೆ, ಸರ್ಕ್ಯುಲರ್ ಬಿಡ್ತಾರೆ, ಅದನ್ನ ಅನೌನ್ಸ್ಮೆಂಟ್ ಮಾಡ್ತೀವಿ. ನೀವು ಸಿಕ್ಕಾಪಟ್ಟೆ ಅಲ್ಲಿ ಇಲ್ಲಿ ಆಳು ಮೀಳು ಅವರು ವಿಡಿಯೋ ಇವ್ರು ವಿಡಿಯೋ ನೋಡೋ ಬದಲು ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಿ. ಆ್ಯಂಡ್ ಎಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ ಹುಡುಗರು ಯಾರಿದ್ರೆ ನೀವೆಲ್ಲರೂ ಕೂಡ KCET ಎಕ್ಸಾಮ್ ಪ್ರಿಪೇರ್ ಆಗಿ 23-24ಗೆ ನಿಮಗೆ ಎಕ್ಸಾಮ್ಸ್ ಇದೆ, ಆಯಿತಾ. ರಿಸಲ್ಟು ಏನೀಗ PUC ಬರ್ತದೋ ಇದು 50% ಕನ್ಸಿಡರ್ ಆತಂದರೆ ರಿಮೈನಿಂಗ್ 50% ಮೇನಾಗಿ KCET ರ್ಯಾಂಕ್ ಇಂಪಾರ್ಟೆಂಟ್ ಆಗ್ತದೆ. ಹಂಗಾಗಿ ಚೆನ್ನಾಗಿ ಓದ್ಕೊರಿ. ಓಕೆ, ಆ್ಯಂಡ್ ಬೇರೆ ಸ್ಟೂಡೆಂಟು ಕೂಡ ಇರ್ತಾರೆ. ರಿಸಲ್ಟ್ ಇಲ್ಲೇನು ಒಂದೊಂದು 3 ಡೇಸಲ್ಲಿ ಬಂದುಬಿಡ್ತದೆ. ರಿಸಲ್ಟು ಸ್ವಲ್ಪ ಭಯ ಇರ್ತದಲ್ವ, ಅದೆಲ್ಲನೂ ಕೂಡ ಪಕ್ಕಕ್ಕೆ ಇಡ್ರಿ. ಎಲ್ಲರೂ ಕೂಡ ಗಾಡ್ ಪ್ರೇ ಮಾಡ್ಕೊರಿ. ಓಕೆ, ಪಾಸ್ ಆಗೋದ್ರ ಜೊತೆಗೆ ನೀವೇನು ಇಲ್ಲೇನು ಫೇಲ್ ಅಂತ ಏನು ಬರೋದಿಲ್ಲ. ಆ್ಯಸ್ ಅಪ್ ಹೊಸ ನ್ಯೂ ರೂಲ್ ಪ್ರಕಾರ ಇಲ್ಲೇನು ಫೇಲ್ ಅಂತ ಏನು ಕೂಡ ಕನ್ಸಿಡರ್ ಆಗೋದಿಲ್ಲ. ಜಸ್ಟ್ NC ಅಂತ ಬರ್ತದೆ, ನಾಟ್ ಕಂಪ್ಲೀಟೆಡ್. ಇನ್ ಕೇಸ್ ಪಾಸ್ ಆದವರು ಕೂಡ, ರ್ಯಾಂಕ್ ಚೆನ್ನಾಗಿ ಬಂದವರು ಕೂಡ ಇನ್ನೂ ಕೂಡ ಇಂಪ್ರೂವ್ ಮಾಡಲಿಕ್ಕೆ ಕೂಡ ಎಕ್ಸಾಮ್ ಬರಿಬೋದು. ಓಕೆ, ಸೊ ಟೋಟಲ್ ಏನಪ್ಪ ಅಂತಂದರೆ ರಿಸಲ್ಟು ಇನ್ನೂ 3 ಡೇಸಲ್ಲಿ ಬರ್ತದೆ ಅಷ್ಟೇ. ಇದ್ರ ಮಾತ್ರ ಹೇಳಬಲ್ಲೆ. ಇದು ನೋಡೋದು ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿರಿ, ಕಾಮ್ ಆಗಿರಿ. ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಬರೋವರೆಗೂ ಕೂಡ ಇದು ಕೂಡ ಸಡನ್ನಾಗಿ ಬಿಲೀಫ್ ಮಾಡಲಿಕ್ಕೆ ಹೋಗ್ಬಿಡ್ರಿ, ಆಯಿತಾ. ಸರಿ, ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್.